ಸಮಯಸಾರ ಭಾಗ 41. ಸಮಯಸಾರ ಭಾಗ 41. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 41ರಲ್ಲಿ ಕೇಳ್ತಿದ್ದೀರಿ. 40 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಸಮಯಸಾರ ಭಾಗ 41. ನೀವು ನಿನ್ನೆ ಹೋಗಬೇಕಿದ್ರೆ ಏನಾಗಿತ್ತು ಅಂದರೆ ಪ್ರಶ್ನೆ 577ರಲ್ಲಿ ಒಂದು ವಿಷಯ ನಡೀತಿತ್ತು. ಏನಪ್ಪ? ಮಾಡುವ ಕ್ರಿಯೆ ಮತ್ತು ತಿಳಿಯುವ ಕ್ರಿಯೆ ಭಿನ್ನ ಭಿನ್ನ ಇದೆಯೇ? ಇದನ್ನು ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಆದರೆ ಸಮಯ ಆಯಿತು ಅಂತೇಳಿ ನೀವು ಹೋದರೆ ಅದು ಸರಿಯಾಗಿ ನಿಮ್ಮ ತಿಳುವಳಿಕೆಗೆ ಬಂದಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಸಲ ಕೇಳ್ರಿ. ಯಾವ ವೇಳೆಯಲ್ಲಿ ನಾನು ಪರದ್ರವ್ಯವನ್ನು ಮಾಡುತ್ತೇನೆ ಎಂದು ಪರಿಣಾಮ ಮಾಡುತ್ತಾನೆ, ಆ ವೇಳೆಯಲ್ಲಿ ಆ ಪರಿಣಾಮ ರೂಪ ಕ್ರಿಯೆಯ ಕರ್ತಾನೇ ಇರುತ್ತಾನೆ. ಮತ್ತು ಯಾವ ವೇಳೆಯಲ್ಲಿ ನಾನು ಪರದ್ರವ್ಯವನ್ನು ತಿಳಿಯುತ್ತೇನೆ ಎಂದು ಪರಿಣಾಮ ಮಾಡುತ್ತಾನೆ, ಆ ವೇಳೆಯಲ್ಲಿ ಅವನು ತಿಳಿಯುವ ಭಾವರೂಪ ಕ್ರಿಯೆಯ ಜ್ಞಾತಾನೇ ಇದ್ದಾನೆ. ಅಂದರೆ ಇದರಲ್ಲಿ ಈಗ ಏನಾಗ್ತದೆ, ಏನು ಗೊತ್ತಾಯ್ತು ನಿಮಗೆ? ಯಾವ ಸಮಯದಲ್ಲಿ ಪರದ್ರವ್ಯದ ಕೆಲಸಗಳನ್ನು ನಾವು ಮಾಡ್ತೇವೆ ಆ ಸಮಯದಲ್ಲಿ ನಾವು ತಿಳಿಯುವುದಿಲ್ಲ. ಯಾವ ಸಮಯದಲ್ಲಿ ನಾವು ತಿಳಿತೇವೆ ಆ ಸಮಯದಲ್ಲಿ ಪರದ್ರವ್ಯದ ಕೆಲಸಗಳನ್ನು ಮಾಡುವುದಿಲ್ಲ. ಇದು ಅತಿ ಸೂಕ್ಷ್ಮ ಇರೋದರಿಂದ ಇಲ್ಲಿ ಇದನ್ನು ಗ್ರಹಣ ಮಾಡೋದು ಸ್ವಲ್ಪ ಕಠಿಣ ಅನಿಸ್ಬೋದು ನಿಮಗೆ. ಆದರೂ ಕೂಡ ಇದು ಬಹಳ ಸತ್ಯವಾದ ಮಾತಿದೆ. ನೋಡ್ರಿ, ಚಿಂತನೆ ಮಾಡಿರಿ, ವಿಚಾರ ಮಾಡಿರಿ. ಇನ್ನು ಮುಂದೆ ಹಾಗಾದರೆ ಇದ್ರ ಬಗ್ಗೆ ಭಾಳ ಹೇಳೋದಿಲ್ಲ ನಾನು. ಪ್ರಶ್ನೆ 578. ಗೊತ್ತಾಯ್ತಪ್ಪ? ಏನು ಪ್ರಶ್ನೆ? 578. ಅವಿರತ ಸಮ್ಯಕ್ ದೃಷ್ಟಿಗೆ ಎಲ್ಲಿಯವರೆಗೆ ಚಾರಿತ್ರ್ಯ ಮೋಹನೀಯ ಕರ್ಮದ ಉದಯವಿರುತ್ತದೆ ಅಲ್ಲಿಯವರೆಗೆ ಅವನು ಕಷಾಯ ರೂಪ ಪರಿಣಮನ ಮಾಡುತ್ತಾನೆ. ಆಗ ಅವನಿಗೆ ಅವುಗಳ ಕರ್ತ ಎಂದು ಹೇಳಲು ಯೋಗ್ಯವಿದೆಯೋ ಅಥವಾ ಇಲ್ಲವೋ? ಗೊತ್ತಾಯ್ತು ನಿಮಗಿದು? ಅವಿರತ ಸಮ್ಯಕ್ ದೃಷ್ಟಿ ಅಂದರೆ 4ನೇ ಗುಣಸ್ಥಾನವರ್ತಿ. ಅವನಿಗೆ ಸಮ್ಯಕ್ ದರ್ಶನ ಮತ್ತು ಜ್ಞಾನ ಇದೆ, ಆದರೆ ಚಾರಿತ್ರ್ಯ ಇಲ್ಲ. ಅವನನ್ನು 4ನೇ ಗುಣಸ್ಥಾನವರ್ತಿ ಅವಿರತ ಸಮ್ಯಕ್ ದೃಷ್ಟಿ ಎಂದು ಹೇಳುತ್ತಾರೆ. ಈ 4ನೇ ಗುಣಸ್ಥಾನವರ್ತಿ ಅವಿರತ ಸಮ್ಯಕ್ ದೃಷ್ಟಿ ಜೀವಗಳು 4 ಗತಿಯಲ್ಲಿ ಇರುತ್ತವೆ. ಅದು ಹೇಗಾದರೂ ಇರಲಿ, ಕಾರಣಾನುಯೋಗ ವಿಷಯ, ಅದು ಈಗ ಬೇಡ. ಇನ್ನು ಮುಂದೆ ಇದರ ಉತ್ತರವನ್ನು ಕೇಳಿರಿ. ಅವಿರತ ಸಮ್ಯಕ್ ದೃಷ್ಟಿ ಆದಿಗಳಿಗೆ ಜ್ಞಾನಮಯ ಶ್ರದ್ಧೆಯಲ್ಲಿ ಪರದ್ರವ್ಯದ ಸ್ವಾಮಿತ್ವದ ಪರಕರ್ತೃತ್ವದ ಅಭಿಪ್ರಾಯವೂ ಇರುವುದಿಲ್ಲ. ಅದರ ಉದಯದ ಒತ್ತಾಯದಿಂದ ಕಷಾಯ ರೂಪ ಪರಿಣಾಮಗಳು ಆಗುತ್ತವೆ. ಕೇವಲ ಅವುಗಳ ಜ್ಞಾತ ಮಾತ್ರ ಇರುತ್ತಾನೆ. ಅಜ್ಞಾನದ ಬಗ್ಗೆ ಕರ್ತೃತ್ವ ಇರುವುದಿಲ್ಲ. ನಿಮಿತ್ತದ ಬಲದಿಂದ ಆಗುವ ಪರಿಣಾಮದ ಫಲವು ಸ್ವಲ್ಪ ಇರುತ್ತದೆ. ಅದು ಸಂಸ್ಕಾರಕ್ಕೆ ಕಾರಣ ಅಲ್ಲ. ಅಂದರೆ ಸಂಸ್ಕಾರ ರೂಪದಿಂದ ಸಂಸಾರದ ಕಾರಣ ಅಲ್ಲ. ಹೇಗೆ ಎಂದರೆ, ಮರದ ಬೇರನ್ನು ಕಿತ್ತು ಹಾಕಿದರೆ ಅದು ಸ್ವಲ್ಪ ಕಾಲ ತಡೆಯುತ್ತದೆ ಅಥವಾ ಒಣಗಿ ಹೋಗುತ್ತದೆ. ಅದೇ ಪ್ರಕಾರ ತಿಳಿಯಬೇಕು. ಅಂದರೆ ಇಲ್ಲಿ ನಿಮಗೆ ಇದನ್ನು ಭಾವಾರ್ಥ ರೂಪದಲ್ಲಿ ಹೇಳಬೇಕು ಅಂತಂದರೆ, ಅವಿರತ ಸಮ್ಯಕ್ ದೃಷ್ಟಿ ಅಂದರೆ 4ನೇ ಗುಣಸ್ಥಾನವರ್ತಿಯ ಜೀವಗಳಿಗೆ ಅವುಗಳಿಗೆ ಏನಿರ್ತದೆ, ತತ್ವದ ಮೇಲೆ ಅಂತೂ ಸಂಪೂರ್ಣ ಶ್ರದ್ಧೆ ಇರ್ತದೆ ಅಲ್ವಾ? ಆದರೂ ಕೂಡ ಕಷಾಯದ ಉದಯದಿಂದ, ಅಲ್ಲಿ ಚಾರಿತ್ರ್ಯ ಮೋಹನೀಯ ಕಷಾಯದ ಉದಯದಿಂದ ಅವರಿಗೆ ಈ ಕಷಾಯ ರೂಪ ಪರಿಣಾಮಗಳು ಆಗ್ತಾ ಇರ್ತವೆ ಅಲ್ವಾ? ಆದರೂ ಕೂಡ ಅವರು ಅದನ್ನು ತಿಳಿತಾ ಇರ್ತಾರೆ. ಅದ್ರ ಬಗ್ಗೆ ಕರ್ತೃತ್ವ ಅವರಲ್ಲಿ ಭಾವದಲ್ಲಿ ಇರುವುದಿಲ್ಲ. ಅದೇ ರೀತಿ ಅದು ಏನಾಗುತ್ತೆ, ಅನಂತ ಸಂಸಾರದ ಕಾರಣ ಇರುವುದಿಲ್ಲ. ಯಾಕೆಂದರೆ ಅವಿರತ ಸಮ್ಯಕ್ ದೃಷ್ಟಿ ನಿಮಗೆ ಗೊತ್ತಿದೆ, ಒಂದು ಸಲ ಸಮ್ಯಕ್ ದರ್ಶನ ಆದರೆ ಹೆಚ್ಚೆಂದರೆ ಜೀವ ಸಂಸಾರದಲ್ಲಿ ಅರ್ಧ ಪುದ್ಗಲ ಪರಿವರ್ತನಾ ಕಾಲದಿಂದ ಹೆಚ್ಚು ಪರಿಭ್ರಮಣ ಮಾಡುವುದಿಲ್ಲ, ಮೋಕ್ಷಕ್ಕೆ ಹೋಗಲೇಬೇಕು, ಹೀಗೆ ಅಂತ ನಿಯಮ ಇದೆ ಅಲ್ವಾ? ಇದು ನಿಮ್ಗೆ ಗೊತ್ತಿದೆ. ಇದು ಕರ್ಣಾನುಯೋಗದ ವಿಷಯ, ಆದ್ದರಿಂದ ಇಲ್ಲಿ ಹೇಳೋದಿಲ್ಲ. ಹೇಗೆ ಮರದ ಅಥವಾ ಗಿಡದ ಬೇರು ಸಹಿತ ಮರವನ್ನು ಅಥವಾ ಗಿಡವನ್ನು ಕಿತ್ತು ಬಿಟ್ಟರೆ ಏನಾಗ್ತದೆ? ಸ್ವಲ್ಪ ಸಮಯದಲ್ಲಿ ಒಣಗಿ ಹೋಗ್ತದೆ ಅಲ್ವಾ? ಅದೇ ರೀತಿ ಮಿಥ್ಯಾತ್ವ ಹೋದ ನಂತರ ಜೀವದ ಸಂಸಾರ ಇಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ. ಇರಲಿ, ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 579. ಯಥಾರ್ಥ ಜ್ಞಾನದ ನಂತರ
ಎರಡು ದ್ರವ್ಯಗಳ ನಿಮಿತ್ತ ನೈಮಿತ್ತಿಕ ಭಾವಗಳು ಏನು ಆಗುತ್ತವೆ? ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಗೊತ್ತಾಯ್ತು. ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 579. ಯಥಾರ್ಥ ಜ್ಞಾನದ ನಂತರ ಎರಡು ದ್ರವ್ಯಗಳ ನಿಮಿತ್ತ ನೈಮಿತ್ತಿಕ ಭಾವಗಳು ಏನು ಆಗುತ್ತವೆ? ಗೊತ್ತಾಯ್ತಪ್ಪ? ಉತ್ತರ ಕೇಳ್ರಿ. ಹಾಗಾದರೆ ಉತ್ತರ ಕೇಳ್ರಿ. ಆತ್ಮನು ಯಾವಾಗ ಜ್ಞಾನಿ ಆಗುತ್ತಾನೆ ಆಗ ಜ್ಞಾನವಂತೂ ಜ್ಞಾನರೂಪವಾಗಿಯೇ ಪರಿಣಮಿಸುತ್ತದೆ. ಪುದ್ಗಲ ಕರ್ಮದ ಕರ್ತ ಆಗುವುದಿಲ್ಲ. ಪುದ್ಗಲವು ಪುದ್ಗಲವಾಗಿಯೇ ಉಳಿಯುತ್ತದೆ, ಕರ್ಮರೂಪದಿಂದ ಪರಿಣಮಿಸುವುದಿಲ್ಲ. ಹೀಗೆ ಯಥಾರ್ಥ ಜ್ಞಾನವಾದ ನಂತರ ಎರಡೂ ದ್ರವ್ಯಗಳ ಪರಿಣಾಮದಲ್ಲಿ ನಿಮಿತ್ತ ನೈಮಿತ್ತಿಕ ಭಾವವು ಉಳಿಯುವುದಿಲ್ಲ. ಹೀಗೆ ಸಮ್ಯಕ್ ದೃಷ್ಟಿಗೆ ಜ್ಞಾನ ಆಗುತ್ತದೆ. ಆಯ್ತಪ್ಪ? ಇದು ಗೊತ್ತಾಯ್ತು ನಿಮಗೆ? ಇನ್ನು ಮುಂದೆ ಹಾಗಿದ್ರೆ ಈಗ ಭಾಳ ಮಹತ್ವಪೂರ್ಣ ಸೂಚನೆ ಕೇಳ್ರಿ. ನೋಡಿ, ಈಗ ನೀವು ಸಮಯಸಾರ ಮಹಾಶಾಸ್ತ್ರವನ್ನು ಕೇಳ್ತಾ ಈಗ 41 ಭಾಗದ ತನಕ ಬಂದಿದ್ದೀರಿ ಅಲ್ವಾ? ಈಗ ಇಲ್ಲಿ ಏನಾಗಿದೆ ಅಂತಂದರೆ ಜೀವಾಧಿಕಾರದ 68 ಗಾತಿಗಳು ನಿಮಗೆ ಹಿಂದೆ ಮುಗಿದು ಹೋಗಿದ್ದು ಅಲ್ವಾ? ಈಗ ಕರ್ತೃ ಕರ್ಮ ಅಧಿಕಾರದ 76 ಗಾತೆಗಳ ವಿಷಯವು ಮುಗಿದು ಹೋಯಿತು. ಇನ್ನು ಮುಂದೆ ಹಾಗಾದರೆ ನಿಮಗೆ ಯಾವ ಅಧಿಕಾರ ಪ್ರಾರಂಭ ಆಗೋದಿದೆ ಹೇಳ್ರಿ? ಪುಣ್ಯ ಪಾಪ ಅಧಿಕಾರ. ಇದರಲ್ಲಿ ಒಟ್ಟು 19 ಗಾತೆಗಳು ಮಾತ್ರ ಇದ್ದಾವೆ. ಅವುಗಳ ವಿಷಯ ಮುಂದೆ ಪ್ರಾರಂಭ ಆಗಲಿದೆ. ಅಂದರೆ ಈಗ ನಿಮಗೆ ಅರ್ಥ ಆಯಿತು? ಸಮಯಸಾರ ಮಹಾಶಾಸ್ತ್ರದಲ್ಲಿ ಹಿಂದೆ ನಿಮಗೆ ಜೀವಾಧಿಕಾರದ 68 ಗಾತೆಗಳು ಮುಗಿದು ಹೋಗಿದ್ವಲ್ಲ, ನೀವು ಕೇಳಿದ್ರಿ. ಈಗ ಏನು ಮಾಡಿದ್ರಿ? ಕರ್ತೃ ಕರ್ಮ ಅಧಿಕಾರದ 76 ಗಾತೆಗಳನ್ನ ಅರ್ಥ ಸಹಿತ ಮುಗಿಸಿ ಆಯಿತು. ಇನ್ನು ಮುಂದೇನು? ಪುಣ್ಯ ಪಾಪ ಅಧಿಕಾರ. ಅದರ 19 ಗಾತೆಗಳಿದ್ದಾವೆ. ಇನ್ನು ಆ ವಿಷಯ ಮುಂದೆ ಪ್ರಾರಂಭ ಆಗುವುದು ಇದೆ. ಅರ್ಥ ಆಯಿತು? ಹಾಗಾದರೆ ಈಗ ನೀವು ಎಲ್ಲರೂ ಇನ್ನು ಮುಂಬರುವ ಅಧಿಕಾರ ಯಾವುದು? ಪುಣ್ಯ ಪಾಪ ಅಧಿಕಾರ. ಇದನ್ನು ಇನ್ನೊಂದು ಸಲ ಜಿನೇಂದ್ರ ದೇವರಿಗೆ, ಆಚಾರ್ಯರಿಗೆ, ಶಾಸ್ತ್ರಕ್ಕೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡೋಣ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಇದುವರೆಗೆ ನಿಮಗೆ ಈ ಕರ್ತೃಕರ್ಮ ಅಧಿಕಾರದಲ್ಲಿ ನನಗೆ ಗೊತ್ತಿದೆ ಅತಿ ಕಠಿಣ ಅನ್ನಿಸ್ತು ನಿಮಗಿದು. ಆದರೆ ಪುಣ್ಯ ಪಾಪ ಅಧಿಕಾರ ಇವೆಲ್ಲ ಇನ್ನು ಮುಂದೆ ಹೋಗುವ ಅಧಿಕಾರಗಳಿದಾವಲ್ಲ, ನಿಮಗೆ ಬಹಳ ಸುಲಭ ಇದೆ. ಬಹಳ ಅಂದರೆ ಭಾಳ ಸುಲಭ ಇದೆ. ನೀವು ಅದನ್ನು ಸುಲಭವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯಿತು? ಇದೊಂದು ನಿಮಗೆ ಬಹಳ ದೊಡ್ಡ ಲಾಭ ಇದೆ. ಆಯಿತು, ಹಾಗಾದರೆ ಇನ್ನು ಮುಂದಿನ ಅಧಿಕಾರವನ್ನು ಪ್ರಾರಂಭ ಮಾಡೋಣ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಶಾಸ್ತ್ರ ರಚನೆ ಮಾಡಿದ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನಾವು ಅವರಿಗೆ ಸಾಷ್ಟಾಂಗ ನಮಸ್ಕರಿಸಿ ಮುಂದಿನ ಅಧಿಕಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಏನು? ಈಗ ಯಾವ ಅಧಿಕಾರ ಹೇಳ್ರಿ ಬೇಗ. ಏನೇನು ಮುಗೀತು ನಿಮ್ಗೆ ಅದನ್ನ ಹೇಳ್ರಿ. ಜೀವಾಧಿಕಾರ ಮುಗೀತು, ಕರ್ತೃಕರ್ಮಾಧಿಕಾರ ಮುಗಿತು. ಈಗ ಪುಣ್ಯ ಪಾಪ ಅಧಿಕಾರ ಪ್ರಾರಂಭ. ಅದರಲ್ಲಿ ಗಾತೆ ಹೇಳೋದಕ್ಕಿಂತ ಮೊದಲು ಕೆಲವೊಂದು ಸಣ್ಣ ನಿಮಗೆ ಅನುಭವಕ್ಕೆ ಬರಬೇಕು. ಆದ್ದರಿಂದ ಕೆಲವೊಂದು ಸಣ್ಣ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಉತ್ತರಿಸುತ್ತೇನೆ. ನೀವು ಸ್ವಲ್ಪ ಸಮಾಧಾನವಾಗಿ ಕೇಳ್ತಾ ಹೋಗ್ರಿ. ಹಿಂದೆ ಪ್ರಶ್ನೆಗಳು ಎಲ್ಲಿವರೆಗೆ ಆಗಿತ್ತು ನಿಮಗೆ? 579 ತನಕ ಆಗಿತ್ತಲ್ವಾ? ಸ್ವಲ್ಪ ನೆನ್ಪಿಟ್ಕೊಳ್ತಿರಿದ್ನ. ಇಲ್ಲಿಗೆ ನೀವು 2ನೇ ಅಧಿಕಾರವನ್ನು ಮುಗಿಸಿದಿರಿ. 3ನೇ ಅಧಿಕಾರ ಈಗ ಪ್ರಾರಂಭ. ಪ್ರಶ್ನೆ 580. ಪುಣ್ಯ ಮತ್ತು ಪಾಪ ಕರ್ಮಗಳು ಬೇರೆ ಬೇರೆ ಇದೆಯೇ? ಬಹಳ ಮಹತ್ವಪೂರ್ಣ ಬಿಂದುಗಳು. ಸ್ವಲ್ಪ ಕೇಳ್ರಿ. 1 ಅಲ್ಲ 4, 10, 20 ಸರ್ತಿ ಕೇಳಿ ಇದನ್ನು ನೀವು ಕಂಠಪಾಠ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಮುಂದೆ ಏನು ಗೊತ್ತಾಗೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 580. ಪುಣ್ಯ ಮತ್ತು ಪಾಪ ಕರ್ಮಗಳು ಬೇರೆ ಬೇರೆ ಇವೆಯೇ? ಪ್ರಶ್ನೆ ಗೊತ್ತಾಯ್ತು? ಉತ್ತರ ಕೇಳ್ರಿ. ಕರ್ಮವು ಒಂದೇ ಪ್ರಕಾರದ್ದು ಇರುತ್ತದೆ. ಅದು ಪುಣ್ಯ ಪಾಪ ರೂಪದಿಂದ ಪ್ರವೇಶಿಸುತ್ತದೆ. ನೃತ್ಯದ ಮೈದಾನದಲ್ಲಿ ಒಬ್ಬನೇ ಪುರುಷನು ತನ್ನ 2 ಪ್ರಕಾರಗಳನ್ನು ತೋರಿಸಿ ನೃತ್ಯವನ್ನು ಮಾಡುತ್ತಾನೆ. ಅದನ್ನು ಯಥಾರ್ಥ ಜ್ಞಾನಿಯು ಗುರುತಿಸುತ್ತಾನೆ ಮತ್ತು ಅವನನ್ನು ಒಬ್ಬನೇ ಎಂದು ತಿಳಿಯುತ್ತಾನೆ. ಅದೇ ಪ್ರಕಾರ
ಸಮ್ಯಕ್ ದೃಷ್ಟಿಯ ಜ್ಞಾನವು ಯಥಾರ್ಥವಿದೆ. ಕರ್ಮವು ಒಂದೇ ಇದ್ದರೂ ಸಹ ಅದು ಪುಣ್ಯ ಪಾಪವೆಂದು ಎರಡು ಭೇದದಿಂದ ನೃತ್ಯ ಮಾಡುತ್ತದೆ. ಅದಕ್ಕೆ ಜ್ಞಾನವು ಒಂದೇ ರೂಪದಿಂದ ತಿಳಿಯುತ್ತದೆ. ಅದೇ ಜ್ಞಾನದ ಮಹಿಮೆ ಇದೆ. ಗೊತ್ತಾಯ್ತಲ್ಲಪ್ಪ ಇದು. ಆದ್ದರಿಂದ ಸ್ವಲ್ಪ ಮಹತ್ವಪೂರ್ಣ ಬಿಂದುಗಳಾದ್ದರಿಂದ ಈ ಇಲ್ಲಿ ಭಾಳ ವಿಸ್ತಾರವಾಗಿ ನಾನು ನಿಮ್ಗೆ ಹೇಳೋದಿಲ್ಲ. ಸಣ್ಣ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ಉತ್ತರಿಸ್ತೇನೆ. ನೀವು ಅದನ್ನು ಸ್ವಲ್ಪ ಸಮಾಧಾನದಿಂದ ಕೇಳಿ ಈಗಲೇ ಅದನ್ನ ಕಲ್ತ್ಕೊಂಡು ಹೋಗಬೇಕು. ಇಲ್ಲಾಂದ್ರೆ ಮುಂದೆ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 581. ಜ್ಞಾನವು ಅಜ್ಞಾನವನ್ನು ಹೇಗೆ ದೂರ ಮಾಡುತ್ತದೆ? ಉತ್ತರ: ಅಜ್ಞಾನದಿಂದ ಒಂದೇ ಕರ್ಮವು ಎರಡೂ ಪ್ರಕಾರದಿಂದ ಕಾಣಿಸುತ್ತದೆ. ಅದನ್ನು ಜ್ಞಾನವು ಒಂದೇ ಇರುತ್ತದೆ ಎಂದು ತೋರಿಸಿಕೊಟ್ಟಿದೆ. ಯಾವ ಜ್ಞಾನವು ಅತಿಶಯ ಮೋಹಮಯಿ ರಜವನ್ನು ದೂರ ಮಾಡಿತು, ಅರ್ಥಾತ್ ಅಂದರೆ ಜ್ಞಾನದಲ್ಲಿ ಮೋಹರೂಪಿ ಧೂಳು ಹತ್ತಿತ್ತು, ಅದನ್ನು ದೂರ ಮಾಡಿದಾಗ ಯಥಾರ್ಥ ಜ್ಞಾನವು ಪ್ರಕಟವಾಯಿತು. ಯಾವ ಪ್ರಕಾರ ಮೋಡ ಇಲ್ಲವೇ ಮಂಜಿನ ಆವರಣದಿಂದ ಚಂದ್ರನ ನಿಜವಾದ ಪ್ರಕಾಶವು ಬೀಳಲಾರದು ಮತ್ತು ಆ ಆವರಣವು ದೂರವಾದೊಡನೆಯೇ ಯಥಾರ್ಥ ಪ್ರಕಾಶವು ಬೆಳಗುತ್ತದೆ, ಅದೇ ಪ್ರಕಾರ ಇಲ್ಲಿಯೂ ತಿಳಿಯಬೇಕು. ಪ್ರಶ್ನೆ 582. ಪುಣ್ಯ ಮತ್ತು ಪಾಪದಲ್ಲಿ ಜಾತಿ ಭೇದ ಇದೆಯೇ? ಗೊತ್ತಾಯ್ತಿದು? ಸಲ ಕೇಳ್ರಿ, ಇನ್ನೊಂದು ಸಲ ಕೇಳ್ರಿ. ಯಾಕೆಂದರೆ ನಾನು ಪದೇ ಪದೇ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ನನಗೆ ತಪ್ಪಿದೆ, ನನಗೆ ದೋಷ ಬರ್ತದೆ, ನನಗೆ ಪಾಪ ಬರ್ತದೆ. ಹೇಳಿದ್ದನ್ನೇ 3-4 ಸತಿ ಹೇಳೋದು ಅದೊಂದು ರೀತಿ ಪುನರುಕ್ತ ದೋಷ ಅಂಥೇಳಿ ಭಾಳ ಕೆಳಮಟ್ಟದ ಕೆಲಸ ಆಗ್ತದೆ ಅದು. ಆದರೆ ನನಗೆ ಅನಿವಾರ್ಯ ಇದೆ, ನನಗೇನು ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕೆಂದರೆ ನೀವು ಇದನ್ನು ಅಕಸ್ಮಾತ್ ತಿಳಿದಿಲ್ಲ ಅಂತಂದರೆ ಸುಮ್ಮನೆ ನೀವು ಕೇಳ್ಕೊಂಡು ಹೋದ್ರಿ ಅಂತಂದರೆ ಮುಂದೆ ಯಾವ ಉಪಯೋಗವೂ ಆಗೋದಿಲ್ಲ. ಆದ್ದರಿಂದ ಒಂದು ನಿಮ್ಮಲ್ಲಿ ವಿನಂತಿ ಏನು ಅಂತಂದರೆ, ಹೇಗಾದರೂ ಮಾಡಿ ನಾನು 2-3 ಸತಿ ಯಾವ ಬಿಂದುವನ್ನು ಹೇಳ್ತೀನಿ ನೋಡಿ, ಅದನ್ನು ನೀವು ಬರೆದಿಟ್ಕೊಂಡು ಕಲೀಲೇಬೇಕು. ನನಗೆ ಗೊತ್ತಿದೆ, ಇಲ್ಲಾಂದರೆ ನಿಮಗೆ ಮುಂದೆ ಯಾವ ಶಾಸ್ತ್ರನೂ ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆ ಏನು ಕೇಳಿದೆ? ಪ್ರಶ್ನೆ ಏನಪ್ಪ? ಪ್ರಶ್ನೆ 582. ಪುಣ್ಯ ಮತ್ತು ಪಾಪದಲ್ಲಿ ಜಾತಿ ಭೇದ ಇದೆಯೇ? ಇದು ಪ್ರಶ್ನೆ. ಅರ್ಥ ಆಯಿತು? ಇದಕ್ಕೆ ಬಹಳ ಇಷ್ಟು ಸುಂದರವಾದ ಒಂದು ದೃಷ್ಟಾಂತವನ್ನು ಆಚಾರ್ಯ ಭಗವಾನ್ ಕೊಟ್ಟಿದ್ದಾರೆ. ಪ್ರತಿ ಸಮಯ ನೀವು ಅದನ್ನು ಚಿಂತನೆ ಮಾಡಬೇಕು. ಅಷ್ಟು ಸುಂದರವಾದ ದೃಷ್ಟಾಂತ ಇದೆ ನೋಡ್ರಿ. ಉತ್ತರ ಪ್ರಾರಂಭ. ಶೂದ್ರಳ ಗರ್ಭದಿಂದ ಜನಿಸಿದ ಅವಳಿ ಜವಳಿ ಮಕ್ಕಳಲ್ಲಿ ಒಬ್ಬನನ್ನು ಬ್ರಾಹ್ಮಣನ ಮನೆಯಲ್ಲಿ ಪೋಷಿಸಲಾಗುತ್ತದೆ, ಅಂದರೆ ಸಾಕಲಾಗುತ್ತದೆ, ಮತ್ತು ಇನ್ನೊಬ್ಬನನ್ನು ಅದೇ ಶೂದ್ರಳ ಮನೆಯಲ್ಲಿ ಪೋಷಿಸಲಾಗುತ್ತದೆ. ಅದರಲ್ಲಿ ಒಬ್ಬನಂತೂ ನಾನು ಬ್ರಾಹ್ಮಣನಿದ್ದೇನೆ ಎಂದು ಬ್ರಾಹ್ಮಣತನದ ಅಭಿಮಾನದಿಂದ ದೂರದಿಂದಲೇ ಮದ್ಯದ ತ್ಯಾಗ ಮಾಡುತ್ತಾನೆ, ಅಂದರೆ ಸಾರಾಯಿ ಮದ್ಯಪಾನದ ತ್ಯಾಗ ಮಾಡುತ್ತಾನೆ, ಅದರ ಸ್ಪರ್ಶ ಕೂಡವೂ ಮಾಡುವುದಿಲ್ಲ. ಆಗ ಇನ್ನೊಬ್ಬನು ನಾನು ತಾನೇ ಸ್ವಯಂ ಶೂದ್ರನಿದ್ದೇನೆ ಎಂದು ನಂಬಿ ಯಾವಾಗಲೂ ಸಾರಾಯಿ ಅಂದರೆ ಮದ್ಯಪಾನದಿಂದಲೇ ಸ್ನಾನ ಮಾಡುತ್ತಾನೆ, ಅದನ್ನು ಪವಿತ್ರವೆಂದು ಮನ್ನಿಸುತ್ತಾನೆ. ಆದಾಗ್ಯೂ ಅವರಿಬ್ಬರೂ ಶೂದ್ರಳ ಗರ್ಭದಿಂದ ಜೊತೆಯಲ್ಲಿಯೇ ಜನಿಸಿದವರು. ಆದುದರಿಂದ ನಿಜವಾಗಿ ಅವರಿಬ್ಬರೂ ಪ್ರತ್ಯಕ್ಷವಾಗಿ ಶೂದ್ರರೇ ಇದ್ದಾರೆ. ಆದಾಗ್ಯೂ ಅವರು ಜಾತಿಯ ಭೇದದ ಭ್ರಾಂತಿಯಿಂದ ಪ್ರವೃತ್ತಿ ಆಚರಣೆ ಮಾಡುತ್ತಾರೆ. ಇದೇ ರೀತಿಯಾಗಿ ಪುಣ್ಯ ಮತ್ತು ಪಾಪದ ಸಂಬಂಧದಲ್ಲೂ ಕೂಡ ತಿಳಿದುಕೊಳ್ಳಬೇಕು. ಅಂದರೆ ಇದರ ಅರ್ಥ ಅಂತಂದರೆ ಇದೇ ಪ್ರಕಾರ ಪುಣ್ಯ ಪಾಪ ಕಾರ್ಯಗಳನ್ನು ತಿಳಿಯಬೇಕು. ವಿಭಾವ ಪರಿಣತಿಯಿಂದ ಉತ್ಪನ್ನವಾಗಿದೆ, ಇವು ಉತ್ಪನ್ನ ಆಗ್ತವೆ. ಅದರಿಂದ ಎರಡೂ ಕೂಡ ಬಂಧರೂಪವೇ ಇದ್ದಾವೆ. ವ್ಯವಹಾರ ಪ್ರವೃತ್ತಿಯಿಂದ ಎರಡೂ ಕಾಣಿಸುತ್ತವೆ. ಪರಮಾರ್ಥ ದೃಷ್ಟಿಯಿಂದ ಕರ್ಮವು ಒಂದೇ ರೂಪ ಇದೆ.
ಅಂದರೆ ವ್ಯವಹಾರದಿಂದ ಎರಡು ರೀತಿ ಕಾಣಿಸ್ತವೆ, ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅವು ಎರಡು ಒಂದೇ ರೂಪ ಇದ್ದಾವೆ. ಅವು ಯಾವುದು ಒಳ್ಳೆಯದು ಅಲ್ಲ, ಯಾವುದು ಕೆಟ್ಟದ್ದು ಅಲ್ಲ. ಈ ರೀತಿ ಇದೆ. ಇದನ್ನು ಹೇಗಾದರೂ ಮಾಡಿ ಸ್ವಲ್ಪ ಬಹಳ ಕಷ್ಟಪಟ್ಟಾದರೂ ನೀವು ಅರ್ಥ ಮಾಡ್ಕೋಬೇಕು ಇದನ್ನು. ಯಾಕೆಂದರೆ ಮನುಷ್ಯರು ಪುಣ್ಯದ ಪಕ್ಷಪಾತಿಗಳು ಇರ್ತಾರೆ. ಆ ಪಕ್ಷಪಾತ ದೂರ ಆಗಬೇಕು ನಿಮ್ಮಲ್ಲಿ ಅಂತಂದರೆ ನಿಮಗೆ ಈ ಜ್ಞಾನ ಆಗಲೇಬೇಕು, ಇಲ್ಲಾಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಉದಾಹರಣೆ ಎಷ್ಟು ದರ್ಜೆಯದ್ದಿದೆ ಅಂದರೆ ಎಷ್ಟು ಉತ್ಕೃಷ್ಟ ದರ್ಜೆಯ ಉದಾಹರಣೆ ಇದೆ. ಇದನ್ನು ಪದೇ ಪದೇ ತಾವುಗಳು ಚಿಂತನೆ ಮಾಡಬೇಕು. ಇದನ್ನು ಈಗ ನಾನು ಸ್ವಲ್ಪ ಭಾವಾರ್ಥ ರೂಪದಲ್ಲಿ ಹೇಳಬೇಕು ಅಂತಂದರೆ, ಇದು ನಿಮಗೆ ಹಿಂದೆ ಹೇಳಿದ್ದು ಅರ್ಥ ಆಗಿಲ್ಲ ಅಂತಂದರೆ ಭಾವಾರ್ಥ ರೂಪದಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳಿ. ಒಬ್ಬಳು ಶೂದ್ರಳು, ಅವಳ ಗರ್ಭದಲ್ಲಿ 2 ಜನ ಮಕ್ಕಳು ಹುಡ್ತಾರೆ. ಒಬ್ಬನನ್ನು ಬ್ರಾಹ್ಮಣರ ಮನೆಯಲ್ಲಿ ಸಾಕಲಾಗ್ತದೆ, ಇನ್ನೊಬ್ಬನನ್ನು ಆ ಶೂದ್ರಳ ಮನೆಯಲ್ಲಿ ಇಟ್ಕೊಳ್ಳಲಾಗ್ತದೆ. ಆದರೆ ಅವರವರ ಅಂದರೆ ಬ್ರಾಹ್ಮಣರ ಮತ್ತು ಶೂದ್ರರ ಪ್ರವೃತ್ತಿಯಂತೆ ಅವರವರ ಪ್ರವೃತ್ತಿಗಳು ಮುಂದೆ ಬೆಳೆದು ಬರ್ತವೆ. ಅಲ್ಲಿ ಏನಾಗ್ತದೆ ಅಂತಂದರೆ, ಸಾಮಾನ್ಯ ಜನ ನೋಡುವವರಿಗೆ ಬ್ರಾಹ್ಮಣರ ಮನೆಯಲ್ಲಿ ಬೆಳೆದಂತಹ ಹುಡುಗ ಮತ್ತು ಈ ಶೂದ್ರಳ ಮನೆಯಲ್ಲಿ ಬೆಳೆದಂತಹ ಹುಡುಗನ ಪ್ರವೃತ್ತಿಗಳು ಅಂದರೆ ಆಚರಣೆಗಳು ಭಿನ್ನವಾಗಿ ಕಂಡು ಬರ್ತವೆ. ಒಬ್ಬನ ಆಚರಣೆ ಭಾಳ ಶ್ರೇಷ್ಠವಾಗಿ ಕಾಣ್ತದೆ, ಒಬ್ಬನ ಆಚರಣೆ ಅತ್ಯಂತ ಕೀಳು ದರ್ಜೆಯದಾಗಿ ಕಾಣ್ತದೆ ಅಲ್ಲವೇ? ಆದರೆ ಪರಮಾರ್ಥ ರೂಪದಿಂದ ನೋಡಿದರೆ ಅವರಿಬ್ಬರೂ ಶೂದ್ರರೇ ಇದ್ದಾರೆ. ಅದೇ ರೀತಿ ಪುಣ್ಯ ಪಾಪ ಎರಡೂ ಕೂಡ ಜೀವಕ್ಕೆ ಅತ್ಯಂತ ದುಃಖ ಕೊಟ್ಟು ಸಂಸಾರದಲ್ಲಿ ಇಡುವಂಥದ್ದಿದೆ. ಇದು ಒಳ್ಳೆಯದಲ್ಲ, ಇದರ ಪಕ್ಷಪಾತ ಒಳ್ಳೆಯದಲ್ಲ ಅಂತ ಮುಂದೆ ಆಚಾರ್ಯರು ಇಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ, ಇಷ್ಟು ಸುಂದರವಾಗಿ. ಆದರೆ ನಿಮಗೆ ಇಲ್ಲಿಂದನೇ ಈಗ ತಿಳುವಳಿಕೆ ಬೇಕಾಗ್ತದೆ. ಆಯಿತಾ? ಅರ್ಥ ಆಯಿತು? ಹಾಗಾದರೆ ಇನ್ನು ಮುಂದೆ ನೋಡೋಣ. ಪ್ರಶ್ನೆ 583. ಶುಭ ಅಶುಭ ಕರ್ಮಗಳ ಸ್ವಭಾವವು ಹೇಗೆ ಇರುತ್ತದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಪುಣ್ಯ ಪಾಪ ಅಧಿಕಾರದ 145ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ಕಮ್ಮಮಸೂಹಂ ಕುಶೀಲಂ ಸುಹಾಕಮ್ಮಂ ಚಾವಿ ಜಾಣಾಸುಶೀಲಂ ಕಹಾತಂ ಹೋದಿ ಸುಶೀಲಂ ಜಂ ಸಂಸಾರಂ ಪವೇಸೇದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಅಶುಭ ಕರ್ಮವು ಪಾಪ ಸ್ವಭಾವಿ ಇದೆ ಮತ್ತು ಶುಭ ಕರ್ಮವು ಪುಣ್ಯ ಸ್ವಭಾವಿ ಇದೆ ಎಂದು ಸಂಸಾರಿ ಜೀವನು ತಿಳಿಯುತ್ತಾನೆ. ಆದರೆ ಯಾವುದು ಜೀವವನ್ನು ಸಂಸಾರದಲ್ಲಿ ಪ್ರವೇಶ ಮಾಡಿಸುತ್ತದೆ ಆ ಕರ್ಮವು ಸುಶೀಲ ಎಂದರೆ ಶುಭ ಹೇಗೆ ಆಗಲು ಸಾಧ್ಯ ಇದೆ? ಎಷ್ಟು ಸುಂದರವಾದ ಮಾತನ್ನು ಆಚಾರ್ಯ ಭಗವಾನ್ ಇಲ್ಲಿ ಹೇಳಿದರು ಅಲ್ಲವೇ? ಇನ್ನು ಮುಂದೆ ಪ್ರಶ್ನೆ. ಅಲ್ಲೇ ಇಲ್ಲಿ ಏನು ಮಾಡ್ತೀನಿ, ನಿಮಗೆ ಭಾಳ ಸಣ್ಣ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರಿಸುತ್ತೇನೆ. ಅಂದರೆ ಗೊತ್ತಾಯ್ತು ನಿಮಗೆ, ಭಾಳ ಸಣ್ಣದು ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ಇಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಆದರೆ ನಿಮ್ಗೆ ಅದು ಸರಳ ಆಗ್ಬೋದು ಅಂತ ನನಗೆ ಕಾಣ್ತದೆ. ಪ್ರಾರಂಭ. ಪ್ರಶ್ನೆ 584. ಕರ್ಮದಲ್ಲಿ ಶುಭ ಅಶುಭ ಭೇದ ಪಕ್ಷ ಇದೆಯೇ? ಉತ್ತರ: ಇವೆ. ಅವು 4 ಪ್ರಕಾರದವು ಹೇಳಿದ್ದಾರೆ. ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಪ್ಪ. ಪ್ರಶ್ನೆ 584. ಕರ್ಮದಲ್ಲಿ ಶುಭ ಅಶುಭ ಭೇದ ಪಕ್ಷ ಇದೆಯೇ? ಉತ್ತರ: ಇವೆ. ಅವನ್ನು 4 ಪ್ರಕಾರ ಹೇಳಿದ್ದಾರೆ. ಅಂದರೆ ಏನು ಗೊತ್ತಾ? ಶುಭದ 4, ಅಶುಭದ 4. ಆಯ್ತು, ಇರಲಿ. ಇನ್ನು ಪ್ರಶ್ನೆ 585. ಶುಭದ ಕಾರಣವು ಏನಿದೆ? 1. ಅರಿಹಂತ ಆದಿಗಳಲ್ಲಿ ಭಕ್ತಿಯ ಅನುರಾಗ. 2. ಜೀವಗಳಲ್ಲಿ ಅನುಕಂಪ ಪರಿಣಾಮ. 3. ಮಂದ ಕಷಾಯ. 4. ಚಿತ್ತದ ಉಜ್ವಲತೆ ಮತ್ತು ಕೆಲವೊಂದು ಆಚರಣೆಗಳು. ಆ ರೀತಿ. ಇನ್ನು ಮುಂದೆ ಪ್ರಶ್ನೆ 586. ಅಶುಭದ ಕಾರಣಗಳು ಏನು? ಉತ್ತರ: 1. ತೀವ್ರ ಕ್ರೋಧ ಆದಿ ಪರಿಣಾಮ. 2. ಅಶುಭ ಲೇಷ್ಯೆ. 3. ನಿರ್ದಯತೆ. 4. ವಿಷಯಗಳಲ್ಲಿ ಆಸಕ್ತಿ. ಇವೆಲ್ಲ ಅಶುಭದ
ಕಾರಣಗಳು. ಇರಲಿ, ಈಗ ಸಮಯ ಆಗ್ತದೆ, ನಾಳೆ ಬರ್ರಿ.